ಭಕ್ತಕವಿ ಕನಕದಾಸ ಕೀರ್ತಿಯುಳಿದ ಕವಿಯ ಕಥೆ. ಕಾಲ ಕ್ರಿಸ್ತಶಕ 1909 ಸುತ್ತಮುತ್ತ ಕರ್ನಾಟಕದ ಭೂಮಿಯು ವಿಜಯನಗರ ಸಾಮ್ರಾಜ್ಯದ ಕೀರ್ತಿಯಿಂದ ಪ್ರಕಾಶಮಾನವಾಗಿತ್ತು. ಆ ಕಾಲಘಟ್ಟದಲ್ಲಿ ಹುಟ್ಟಿದನು ಒಬ್ಬ ಮಹಾನ್ ಭಕ್ತಕವಿ. ಅವನ ಕಾವ್ಯ, ಅವನ ಭಕ್ತಿ, ಅವನ ಮನದ ಧ್ವನಿ ಇಂದಿಗೂ ನಮ್ಮ ಕಿವಿಗಳಿಗೆ ಅಮೃತದಂತೆ ಹರಿಯುತ್ತಿದೆ. ಅವರ ಜೀವದ ಒಂದು ಕಾವ್ಯ, ಅವರ ಕೀರ್ತನೆ, ಒಂದು ಪ್ರಾರ್ಥನೆ. ಅವರೇ ನಮ್ಮ ಹೆಮ್ಮೆಯ ಭಕ್ತ ಕವಿ ಕನಕದಾಸರು. ಅವರು ಹಾಸನ ಜಿಲ್ಲೆಯ ಬುಡಗುಂಪೆ, ಇಂದಿನ ಬೈಲಹೊಂಗಲ ಸಮೀಪದ ಕಾಗಿನೆಲೆ ಅಥವಾ ಕಾಗಿನೂರು ಅಥವಾ ಬುಡಗುಂಪೆ ಪ್ರದೇಶದಲ್ಲಿ ಜನಿಸಿದರು. ಅವರು ಕುರುಬ ಸಮುದಾಯದವರು. ಯೋಧರ ಕುಲದಲ್ಲಿ ಹುಟ್ಟಿದರೂ ಹೃದಯದಲ್ಲಿ ಕಾವ್ಯ ಮತ್ತು ಭಕ್ತಿ ಉಕ್ಕಿತ್ತು. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ. ಬಾಲ್ಯದಲ್ಲೇ ಅವರು ಧೈರ್ಯಶಾಲಿ, ನ್ಯಾಯಪ್ರಿಯ ಮತ್ತು ಸಂಗೀತಾಸಕ್ತರಾಗಿದ್ದರು. ಯುದ್ಧದಲ್ಲಿ ಶೌರ್ಯ ಪ್ರದರ್ಶಿಸಿದ ಈ ನಾಯಕ ಒಂದು ಘಟನೆಯ ಬಳಿಕ ಲೋಕ ಸಂಪತ್ತನ್ನು ತ್ಯಜಿಸಿ ದೇವರ ದಾಸನಾದ. ಒಮ್ಮೆ ಯುದ್ಧದಲ್ಲಿ ತನ್ನ ಸ್ನೇಹಿತನನ್ನು ಕಳೆದುಕೊಂಡ ಬಳಿಕ ತಿಮ್ಮಪ್ಪನ ಮನಸ್ಸು ಬದಲಾಗಿತ್ತು. ಅವರೊಳಗೆ ಭೌತಿಕ ಜೀವನದ ಅಸ್ಥಿರತೆ ಅರಿವಾಯಿತು. ಅಲ್ಲಿ ಆರಂಭವಾಯಿತು ಅವನ ಕನಕದಾಸ ಎಂಬ ಹೊಸ ಜನ್ಮ. ಅವರು ಜೀವನವನ್ನೇ ದೇವರ ಭಕ್ತಿಗೆ ಮೀಸಲಿಟ್ಟರು. ನಾನು ಕವಿಯಲ್ಲ, ದಾಸ, ದೇವರ ದಾಸ, ಕನಕದಾಸ ಎಂದು ತಮಗೆ ತಾವೇ ಹೆಸರಿಟ್ಟುಕೊಂಡರು. ಕನಕದಾಸರು ಶ್ರೀಪಾದ, ರಾಜೇಂದ್ರ ತೀರ್ಥ ಮತ್ತು ನಂತರ ವ್ಯಾಸರಾಜ ತೀರ್ಥರ ಶಿಷ್ಯರಾಗಿದ್ದರು. ಅವರು ಪುರಂದರದಾಸರ ಸಮಕಾಲೀನರು. ಕನಕದಾಸರ ಭಕ್ತಿ ಶರಣ ಪಂಥದ ಸರಳತೆಗೆ ಹತ್ತಿರವಾಗಿತ್ತು. ಈ ಇಬ್ಬರು ದಾಸರು ಕೀರ್ತನೆಗಳ ಮೂಲಕ ಜನಮನಗಳಲ್ಲಿ ಭಕ್ತಿ ಬಿತ್ತಿದರು. ಅವರು ತತ್ವವನ್ನು ಹಾಡಿನಲ್ಲಿ ಹೇಳಲು ಆರಂಭಿಸಿದರು. ದೇವರನ್ನು ಕಾಣಲು ಅರಮನೆ ಬೇಕಾಗಿಲ್ಲ, ಮನಸ್ಸು ಶುದ್ಧವಾದರೆ ಸಾಕು ಎಂಬ ಅವರ ಸಂದೇಶ ಜನಮನದಲ್ಲಿ ಹರಡಿತು. ಕನಕದಾಸರ ಹಾಡುಗಳು ಎಲ್ಲರಿಗೂ ಸಮಾನವಾಗಿ ದೇವರನ್ನು ಕಾಣಲು ಕಲಿಸಿದವು. ಕನಕದಾಸರು ಉಡುಪಿಗೆ ಬಂದಾಗ ಅವರ ಸಮುದಾಯದ ಕಾರಣದಿಂದ ದೇವಾಲಯದೊಳಗೆ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು. ಆದರೆ ಕನಕದಾಸರ ನಿಷ್ಕಪಟ ಭಕ್ತಿಗೆ ದೇವರು ಸ್ವತಃ ತಲೆಬಾಗಿದರು. ಉಡುಪಿಯ ಶ್ರೀಕೃಷ್ಣ ವಿಗ್ರಹವು ಹಿಂದಿನ ಬಾಗಿಲ ಕಡೆಗೆ ತಿರುಗಿತ್ತು. ಅಲ್ಲಿ ಒಂದು ಸಣ್ಣ ಕಿಟಕಿಯಿಂದ ದರ್ಶನ ಕೊಡುತ್ತಾರೆ. ಅದನ್ನು ಕನಕನ ಕಿಂಡಿ ಎಂದು ಇಂದಿಗೂ ಕರೆಯುತ್ತಾರೆ. ಕನಕದಾಸರು ಕೃಷ್ಣನ ದರ್ಶನ ಪಡೆದರು. ಈ ಘಟನೆ ಭಕ್ತಿಯ ಶಕ್ತಿಯ ಜೀವಂತ ಸಾಕ್ಷಿಯಾಗಿದೆ. ಈಗಲೂ ನಾವು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕನಕನ ಕಿಂಡಿಯಿಂದಲೇ ಕೃಷ್ಣನ ದರ್ಶನ ಮಾಡಬೇಕು. ಕನಕದಾಸರು ಕೇವಲ ಭಕ್ತನಲ್ಲ, ಆಳವಾದ ತತ್ವಜ್ಞಾನಿಯೂ ಹೌದು. ಅವರ ಕೃತಿಗಳು ಜನರಿಗೆ ಜೀವನದ ಪಾಠ ಕಲಿಸುತ್ತವೆ. ರಾಮಧಾನ್ಯ ಚರಿತೆ, ಅಹಂಕಾರ ಮತ್ತು ವಿನಯದ ಕತೆ, ಮೋಹನ ತಾರಂಗಿಣಿ, ಭಕ್ತಿಯ ಸಾಗರ, ನಳಿನಿ ಅತಿಶಯ, ಆತ್ಮೋನ್ನತಿಯ ಕಾವ್ಯ, ಹರಿಭಕ್ತಿಸಾರ, ಹರಿದಾಸ ಪರಂಪರೆ ಮೌಲ್ಯ ಸಾರುವ ಕೃತಿ. ಅವರ ಕೀರ್ತನೆಗಳು ಸರಳ ಕನ್ನಡದಲ್ಲಿ ಆದರೆ ಅತಿ ಆಳವಾದ ಅರ್ಥದಲ್ಲಿ ರಚಿಸಲ್ಪಟ್ಟಿವೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾರೋ ಹರಿಯೇ ಬಾರೋ, ಮನೆ ಮಾನ್ಯ ಮಧುಸೂದನ. ಈ ಕೀರ್ತನೆಗಳು ಜನಮನಗಳಲ್ಲಿ ನಿತ್ಯ ಹೊಸ ಜೀವ ತುಂಬುತ್ತವೆ. ಕನಕದಾಸರು ಸಾಮಾಜಿಕ ಸಮಾನತೆಯ ಪರರು. ಅವರು ಜಾತಿ, ಮತ, ವರ್ಣ ಎಲ್ಲ ದೇವರ ಮುಂದೆ ಒಂದೇ ಎಂದು ಸಾರಿದರು. ಅವರ ಭಕ್ತಿಯು ದೇವಾಲಯದ ಗೋಡೆಯನ್ನೇ ತಿರುಗಿಸಿತು. ಅದು ನಮ್ಮ ಮನದ ಗೋಡೆಯನ್ನು ಕರಗಿಸಬೇಕೆಂಬ ಸಂದೇಶ. ಇಂದಿನ ಯುಗದಲ್ಲಿ ಕನಕದಾಸರ ಕೀರ್ತನೆಗಳು ಕೇವಲ ಭಜನೆಗಳಲ್ಲ, ಅವು ಮಾನವೀಯ ಮೌಲ್ಯಗಳ ಪಾಠ ಪುಸ್ತಕಗಳು. ಅವರ ಕಾವ್ಯ ನಮಗೆ ಹೇಳುತ್ತದೆ, ದೇವರ ತಳಪಾಯ ಹೃದಯದಲ್ಲಿದೆ, ದೇವಸ್ಥಾನದ ಗೋಡೆಯಲ್ಲಿ
ಅಲ್ಲ. ಕನಕದಾಸರ ವಿಗ್ರಹ ಕೀರ್ತನೆಗಳ ನಾದ ಹಿನ್ನೆಲೆಯಲ್ಲಿ ಬೆಳಕಿನ ಕಿರಣಗಳು ಹರಿಯುತ್ತವೆ. ಭಕ್ತಿಯು ಕಾಲಕ್ಕೆ ಅಳತೆಯಾಗದು, ಕಾವ್ಯವು ಯುಗಗಳಿಗೂ ಶಾಶ್ವತ. ಆದುದರಿಂದ ಕನಕದಾಸರು ಎಂದಿಗೂ ಜೀವಂತರು. ಅವರ ಪದಗಳಲ್ಲಿ, ಅವರ ಭಕ್ತಿಯಲ್ಲಿ ನಾವು ನಮ್ಮ ಮನೆಗಳಲ್ಲಿ ತುಂಬಿಸಿಕೊಳ್ಳೋಣ. ಅವರನ್ನು ಆದರ್ಶಪ್ರಾಯರಾಗಿ ಕಾಣೋಣ.